ಮಗನೇ, ಏನಪ್ಪ? ನಿಮ್ ತಾತ ನಾನು 1 ವರ್ಷಕ್ಕೆ ಹುಟ್ಟಿಸ್ದ. ನಾನ್ ನಿನ್ನ 1 ವರ್ಷಕ್ಕೆ ಹುಟ್ಟಿಸ್ದೆ. ನೀನು 1 ವರ್ಷದೊಳಗೆ ಮೊಮ್ಮಗನ್ ಕರ್ಕೊಂಡ್ ಬರೋಂಗಿದ್ರೆ ಒಳಗಡೆ ಬಾ, ಇಲ್ಲ ಅಂದ್ರೆ ಅಲ್ಲೇ ಇದ್ದು ಗೆಟ್ ಔಟ್. ಇನ್ ಮುಂದೆ ಆದ್ರೂ ನಾನೇ ಮಾಡ್ಬೇಕಲ್ವಾ ಏನ್ನ ಸಂಸಾರನ? ಅದಕ್ಕೆ ಇವತ್ತಿನ ಮುಹೂರ್ತ ಯಾಕೆ ಮಿಸ್ ಮಾಡೋಣ, ಹಿಂಗೆ ಜಮಾಯಿಸ್ಬಿಡೋಣ. ಮತ್ತೇನೆ ಬಂತು ನಿಂಗ್ ರೋಗ ಅಲ್ವೇ? ಅತ್ತೆ ಮನೇಲಿ ಇರಕ್ಕಾಗಲ್ಲ ಅಂತ ಬೇರೆ ಮನೆ ಮಾಡಿಸ್ದೆ, ಅಲ್ಲೂ ಇರಕ್ಕಾಗಲ್ಲ ಅಂತ ಇಲ್ಲಿಗೆ ಬಂದಿದ್ದೀನಿ. ನಿನ್ಗೇನೆ ಬರ್ಬಾರ್ದು ಬಂದಿರೋದು ಕರ್ಮ. ರೀ, ಅಡ್ಗೆ ಏನ್ ಮಾಡ್ಲಿ? ಏನೋ ಒಂದ್ ಮಾಡು ಚಿನ್ನ. ಅಯ್ಯೋ ಟೈಮ್ ಇಲ್ಲ, ಬೇಗ ಹೇಳ್ರಿ. ನಿನ್ಗೇನ್ ಈಸಿ ಅನ್ಸುತ್ತೋ ಅದನ್ನೇ ಮಾಡೋಗು. ಹೌದಾ? ಹಾಗಾದ್ರೆ ಫ್ರಿಡ್ಜಲ್ಲಿ ಮೊಸರಿದೆ, ರೈಸ್ ಮಾಡಿಲ್ಲ? ಇದನ್ನ ಹೇಳೋದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟ? ಹೇಳ್ದೆ ಹೋಗಿ ಮಾಡಿದ್ದಿದ್ರೆ ಇಷ್ಟೊಂದು ಕುಕ್ಕರ್ ವಿಸಿಲ್ ಹಾಕಿ ಹೋಗ್ತಿತ್ತು. ಬೆಳಗ್ಗೆ ನನ್ನ ಮೇಕಪ್ ತೊಳೆ ಸ್ವಲ್ಪ ಲೇಟ್ ಆಯ್ತು ಅಂತ ಟಿಫನ್ ಆರ್ಡರ್ ಮಾಡಿ ಅಂದ್ರೆ ಅವನೊಬ್ಬರು ಮಾತ್ರ ಆರ್ಡರ್ ಮಾಡ್ಕೊಂಡು ನನ್ನ ಮನೆ ತಿನ್ಕೊಂಡು ಹೋಗ್ತಾನೆ. ನಂಗೆ ಎಷ್ಟು ಚಿಕ್ಕ ಹೊಡೆದಿರ್ಬೇಡ. ನಾಳೆ ಶಾಪಿಂಗ್ ಹೋಗೋಣವಾರಿ, 75% ಡಿಸ್ಕೌಂಟ್ ಅಂತ. ಅಯ್ಯೋ ಅಯ್ಯೋ ತಗೊಳ್ರಿ, ಯಾಕ್ರಿ? ಅತ್ತಿ ಗರ್ವೆ ಚಿಂತೆ ಆದ್ರೆ ಮೊಮ್ಮಗಳು ಮಿಂಡಿನ ಚಿಂತೆ ಅಂತ. ಮದುವೆ ಮಾಡಿರೋ ಸಾಲನೇ ತೀರ್ಸಕ್ಕಾಗದೆ ಸಾಯ್ತಾ ಇದ್ದೀನಿ, ಅವಾಗಲೇ ಶಾಪಿಂಗ್ ಅಂತೆ. ನೋಡ್ರಿ ಹೇಗೆಲ್ಲ ಮಾತಾಡ್ತಿದ್ದಾರೆ. ನಾನು ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬರ್ಲೇಬಾರ್ದಿತ್ತು. ನಾನು ಇನ್ಮೇಲೆ ಏನೂ ಕೇಳಲ್ಲ ರೀ, ಕೋಪನೂ ಮಾಡ್ಕೊಳ್ಳಲ್ಲ. ಬನ್ನಿ ಇಲ್ಲಿಂದ ಹೊರಟೋಗೋಣ ಪ್ಲೀಸ್. ಐ ಆಮ್ ರಿಯಲಿ ಸೋ ಸಾರಿ. ಸರಿ ಹೋಗೋಣ.